ಶುಭೋದಯ ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂತೀನಿ. ನೋಡಿ, ಇದು ನಮ್ಮ ಟೊಮೆಟೊ ಗಿಡದಲ್ಲಿ ಒಂದು ಟೊಮೆಟೊ ಹಣ್ಣಾಗಿದೆ. ನಾನು ಈ ಟೊಮೆಟೊ ಗಿಡ ನಿಮಗೆ ತೋರಿಸಿದ್ದೆ ಮುಂಚೆ ಒಂದ್ಸತಿ, ಈಗ ಹೇಗೆ ಈ ಟೊಮೆಟೊದಲ್ಲೆಲ್ಲ ಹುಳ ಬಂದ್ಬಿಟ್ಟು ಹೇಗಾಗಿದೆ ಅಂತ. ನೋಡಿ, ಅದು ಇನ್ನೂ ಮಾರ್ಕ್ ಇದೆ, ಕಲೆಗಳೆಲ್ಲ ಇದೆ. ಬಟ್ ಇವಾಗ ಹೊಸದೇನು ಅಂದರೆ, ಈ ಪಕ್ಕದಲ್ಲಿರೋ ಟೊಮೆಟೊ ಗಿಡದಲ್ಲಿ ಏನೋ ಕಾಯಿಲೆ ಬಂದಿದೆ, ನನಗೆ ಗೊತ್ತಿಲ್ಲ. ಇದರಲ್ಲಿ ಏನು ಫ್ರೂಟ್ಸ್ ಏನು ಬಿಡ್ತಾ ಇಲ್ಲ, ಮೊದಲು ಬಿಟ್ಟಿದ್ದನ್ನು ಎಲ್ಲ ಉದುರೋಯ್ತು. ಬಟ್ ಇವಾಗ ಇಲ್ಲಿ ನೋಡಿ, ಮಧ್ಯದಲ್ಲೆಲ್ಲ ಈ ಥರ ಗ್ರೋತ್ಗಳು ಶುರುವಾಗಿದೆ. ಸೊ ಐ ಥಿಂಕ್ ದಿಸ್ ಇಸ್ ಸಮ್ ಏನೋ ಡಿಸೀಸ್ ಬಂದಿದೆ ಇದಕ್ಕೆ, ಏನು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಇದು ಯಾವಾಗಲೂ ನೀರು ಹಾಕಿದ್ರೂ ತುಂಬ ಡಲ್ ಕಾಣಿಸುತ್ತೆ ಒಂಥರ. ಅದಕ್ಕೆ ಏನಿದು ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ. ನಾನು ನೋಡ್ತಾ ಇದ್ದೀನಿ, ರಿಸರ್ಚ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಏನಾದರೂ ನೀವೇನಾದರೂ ಟೊಮೆಟೊ ಬೆಳೆಸ್ಬೇಕಾದ್ರೆ ಈ ಥರ ಕಾಯಿಲೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಶೇರ್ ಮಾಡಿ ನನಗೆ. ನಾನು ಅದಕ್ಕೇನಾದರೂ ರೆಮಿಡಿ ಇದ್ದರೆ ನೋಡ್ತೀನಿ. ಇಲ್ಲ ಅಂದರೆ ಇದನ್ನು ತೆಗೆದ್ಬಿಟ್ಟು ಮತ್ತೆ ಈ ಸತಿ ಸೀಡ್ ತರಿಸಿ ಹೊಸದು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ.